Good morning everyone. Welcome to Basaveshwara IT College, Raichur. My name is Primla Kumari, electrician GT in Basaveshwara IT College. So today in this class we are going to see about the advantage, disadvantage and applications of synchronous motor. Last session ಅಲ್ಲಿ ನಾವು ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಸಿಂಕ್ರನಸ್ ಮೋಟಾರ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಪ್ರೈಮರ್ ಅಪ್ಲೈ ಮಾಡಿನ ಅದನ್ನು ನಾವು ಸ್ಟಾರ್ಟಿಂಗ್ ಮಾಡ್ತೀವಿ. ಒಂದೇ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಯಾವ ಥರ ಸಿಂಕ್ರನಸ್ ಮೋಟರ್ನ ಅಚೀವ್ ಮಾಡಬೇಕು ಅಂತ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಮೇನ್ ಪಾಯಿಂಟ್ ಏನು ಅಂದರೆ ಸಿಂಕ್ರನಸ್ ಮೋಟರ್ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ವರ್ಕ್ ಆಗುತ್ತೆ. ನೆಕ್ಸ್ಟು ಅದ್ರದ್ದು ಏನು ಕ್ಯಾರೆಕ್ಟರಿಸ್ಟಿಕ್ಸು ಅಂದರೆ ಇಟ್ ಈಸ್ ಅ ನಾಟ್ ಸೆಲ್ಫ್ ಸ್ಟಾರ್ಟಿಂಗ್ ಅಲ್ಲ ಅದು. ನೆಕ್ಸ್ಟ್ ಇವತ್ತಿನ ಕ್ಲಾಸಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಮೂವ್ ಇನ್ ದ ಟಾಪಿಕ್. So this is the last class, how the synchronous motor works. So today in this class we are going to see about a characteristics ಏನೇನು ವರ್ಕಿಂಗ್ ಬಗ್ಗೆ ನಿಮ್ಗೆ ಅರ್ಥ ಆದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದರೆ ಇಟ್ ರನ್ಸ್ ಅಟ್ ಎ ಕಾನ್ಸ್ಟೆಂಟ್ ಸ್ಪೀಡ್. ಆಲ್ರೆಡಿ ನಿಮಗೆ ಗೊತ್ತು ಸಿಂಕ್ರನಸ್ ಮೋಟರ್ ಅನ್ನೋದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ರನ್ ಆಗೋದ್ರಿಂದ ಅದನ್ನು ನೇಮ್ ಇಟ್ ಸೆಲ್ಫ್ ಕಾಲ್ಡ್ ಆಸ್ ಅ ಸಿಂಕ್ರನಸ್ ಮೋಟರ್ ಅಂತ ಕರಿತೀವಿ. The only way to change its speed is to vary the supply. ಸಪೋಸ್ ಇನ್ ಕೇಸ್ ನಾವು ಏನಾದರೂ ಸ್ಪೀಡ್ ಚೇಂಜ್ ಮಾಡಬೇಕು ಅಂದರೆ ಅಲ್ಲಿ ಏನು ಮಾಡಬೇಕು, ಓನ್ಲಿ ಸಪ್ಲೈ ಫ್ರೀಕ್ವೆನ್ಸಿ ಮಾತ್ರ ವೇರಿ ಮಾಡಿದರೆ ಮಾತ್ರ ಸ್ಪೀಡ್ ಅನ್ನೋದು ವೇರಿ ಆಗುತ್ತೆ. ಬಟ್ ಸಿಂಕ್ರನಸ್ ಮೋಟರ್ ಇದೆ ಕಾನ್ಸ್ಟೆಂಟ್ ಸ್ಪೀಡ್ ಮೋಟರ್. ಎಲ್ಲಿ ನಮಗೆ ಕಾನ್ಸ್ಟೆಂಟ್ ಸ್ಪೀಡ್ ಬೇಕಾಗುತ್ತೋ ಅಲ್ಲಿ ಈ ಒಂದು ಸಿಂಕ್ರನಸ್ ಮೋಟರ್ ಅಪ್ಲಿಕೇಬಲ್ ಯೂಸ್ ಆಗುತ್ತೆ. ಬಟ್ ನಮಗೆ ಇನ್ ಕೇಸ್ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಓನ್ಲಿ ಒನ್ ವೇ ಇರುತ್ತೆ. ಏನು, ಸಪ್ಲೈ ಫ್ರೀಕ್ವೆನ್ಸಿ ಮಾತ್ರ ಚೇಂಜ್ ಮಾಡಿದರೆ ಮಾತ್ರ ಸಿಂಕ್ರನಸ್ ಮೋಟರ್ ಸ್ಪೀಡ್ ಅನ್ನೋದು ಚೇಂಜ್ ಆಗುತ್ತೆ. ದಿಸ್ ಈಸ್ ಅ ಓನ್ಲಿ ವೇ ಟು ಚೇಂಜ್ ದ ಸ್ಪೀಡ್ ಅಂತ ಸಿಂಕ್ರನಸ್ ಮೋಟರ್. ನಾವು ಆಲ್ರೆಡಿ ಹೇಳಿದೆ ಇಟ್ ಈಸ್ ನಾಟ್ ಅ ಇನ್ಹೆರೆಂಟ್ಲಿ ಸೆಲ್ಫ್ ಸ್ಟಾರ್ಟಿಂಗ್ ಅಲ್ಲ. ಸೊ ಇದನ್ನು ಏನು ಮಾಡ್ತಾಯಿದ್ವಿ, ಪ್ರೈಮ್ ಅವರ್ ಕೊಟ್ಟು ನಾವು ಎಲ್ಲ ಏನು ಮಾಡ್ತಾಯಿದ್ವಿ, ಸ್ಟಾರ್ಟ್ ಮಾಡ್ತೀವಿ ಮೋಟರ್. ನೆಕ್ಸ್ಟ್ ನೋ ಲೋಡ್ ಇಟ್ ವಾಸ್ ಅ ವೆರಿ ಸ್ಮಾಲ್ ಕರೆಂಟ್. ಲೋಡ್ ಏನು ಇಲ್ಲಾರ್ದಾಗ ಅದೇನು ಮಾಡುತ್ತೆ, ಸ್ಮಾಲ್ ಕರೆಂಟ್ನ ಡ್ರಾ ಮಾಡುತ್ತೆ ಫ್ರಮ್ ದ ಮೇನ್ಸ್ ಟು ಮೀಟ್ ಇಂಟರ್ನಲ್ ಲಾಸಸ್ ಆಫ್ ದ ಮೋಟರ್. ಓಕೆ, ನೋ ಲೋಡ್ ಇಲ್ಲದ ಟೈಮಲ್ಲಿ ಅದು ಮೇನ್ಸಿಂದ ವೆರಿ ಸ್ಮಾಲ್ ಕರೆಂಟ್ನ ಡ್ರಾ ಮಾಡುತ್ತೆ. ಇದಕ್ಕೆ ಇಂಟರ್ನಲ್ ಲಾಸಸ್ ಆಫ್ ದ ಮೋಟರ್ನ ಮೀಟ್ ಮಾಡಲಿಕ್ಕೆ ನೋಡ್ಬೋದು. ಯಾವ ಥರ ಅಂದರೆ ವಿತ್ ದ ಇನ್ಕ್ರೀಸ್ ಇನ್ ಲೋಡ್ ಟಾರ್ಕ್ ಇನ್ಕ್ರೀಸ್ ಮಾಡಿದಾಗ ದ ಟಾರ್ಕ್ ಆ್ಯಂಗಲ್ ಟೌ ಇನ್ಕ್ರೀಸಸ್ ಆ್ಯಂಡ್ ದ ಮೋಟರ್ ಡ್ರಾಸ್ ಮೋರ್ ಕರೆಂಟ್ ಫ್ರಮ್ ದ ಮೇನ್ಸ್. ಸೊ ಯಾವಾಗ ಒಂದು ಮೋಟರ್ ಲೋಡ್ ಅಪ್ಲೈ ಮಾಡ್ತೀವೋ ಆವಾಗ ಏನಾಗುತ್ತೆ, ದ ಟಾರ್ಕ್ ಆ್ಯಂಗಲ್ ಟೌ ಇನ್ಕ್ರೀಸಸ್. ಓಕೆ, ಲೋಡ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಒಂದು ಟಾರ್ಕ್ ಇನ್ಕ್ರೀಸ್ ಆಗುತ್ತೆ. ಟಾರ್ಕ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ನಾರ್ಮಲ್ ಆಗಿ ಮೋರ್ ಕರೆಂಟ್ನ ಡ್ರಾ ಮಾಡುತ್ತೆ ಫ್ರಮ್ ಮೀನ್ಸ್. ನೋ ಲೋಡ್ ಇದ್ದಾಗ ಸ್ಮಾಲ್ ಕರೆಂಟ್ನ ಡ್ರಾ ಮಾಡುತ್ತೆ. ಯಾವಾಗ ಲೋಡ್ ಅಪ್ಲೈ ಮಾಡ್ತೀವೋ ಅಲ್ಲಿ ಏನಾಗುತ್ತೆ, ಟಾರ್ಕ್ ಇನ್ಕ್ರೀಸ್ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ, ಸಪ್ಲೈ ಮೇನ್ಸಿಂದ ಸಿಂಕ್ರನಸ್ ಮೋಟರ್ ಅನ್ನೋದು ಮೋರ್ ಕರೆಂಟ್ನ ಡ್ರಾ ಮಾಡ್ಕೊಳ್ಳುತ್ತೆ. ಆಫ್ಟರ್ ದ ಇನ್ಪುಟ್ ಕರೆಂಟ್ ರೀಚಸ್ ಮ್ಯಾಕ್ಸಿಮಮ್. ಸೊ ವೆನ್ ದ ಇನ್ಪುಟ್ ಕರೆಂಟ್ ರೀಚಸ್ ದ ಮ್ಯಾಕ್ಸಿಮಮ್ ಎಟ್ ಇಟ್ ಆ್ಯಂಗಲ್ ಟೌ ನಿಯರ್ಲಿ ಈಕ್ವಲ್ ಟು 90 ಡಿಗ್ರಿ. ಸೊ ಯಾವಾಗ ಒಂದು ಮ್ಯಾಕ್ಸಿಮಮ್ಗೆ ರೀಚ್ ಆಗುತ್ತೋ 90 ಡಿಗ್ರಿಗೆ ಟಾರ್ಕ್, ಅಲ್ಲೇನಾಗುತ್ತೆ, ನೋ ಫರ್ದರ್ ಇನ್ಕ್ರೀಸ್ ಇನ್ ದ ಲೋಡ್ ಈಸ್ ಪಾಸಿಬಲ್. ಮ್ಯಾಕ್ಸಿಮಮ್ ಟಾರ್ಕ್ ರೀಚ್ ಆದಮೇಲೆ ನಾವು ಇನ್ನೂ ಫರ್ದರ್ ಇನ್ಕ್ರೀಸ್ ಮಾಡಿದರೆ ಅಲ್ಲಿ ಲೋಡಲ್ಲಿ ಪಾಸಿಬಲ್ ಇಫ್ ದ ಮೋಟರ್ ಈಸ್ ಫರ್ದರ್ ಲೋಡ್ ಇಟ್ ಗೋಸ್ ಔಟ್ ಸಿಂಕ್ರನಸ್ ಆ್ಯಂಡ್ ಸ್ಟಾಪ್. ನಾವು ಇನ್ನೂ ಫರ್ದರ್ ಲೋಡ್ನ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಮೋಟರ್ ಸಡನ್ಲಿ ಸ್ಟಾಪ್ ಆಗುತ್ತೆ. ಸೊ ಇದು ಮಿನಿಮಮ್ ಲೋಡ್ ಅಷ್ಟೇ, ಮ್ಯಾಕ್ಸಿಮಮ್ ಲೋಡ್ವರೆಗೆ ಮಾತ್ರ ಇದನ್ನು ನಾವು ಇನ್ಕ್ರೀಸ್ ಮಾಡ್ಬೋದು. ಸೊ ದೀಸ್ ಆರ್ ದ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸಿಂಕ್ರನಸ್ ಮೋಟರ್. ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಸಿಂಕ್ರನಸ್ ಮೋಟರ್ ಅಂದರೆ ಇಲ್ಲಿ ನೋಡ್ಬೋದು, ಇಟ್ ಕ್ಯಾನ್ ಬಿ ಆಪ್ರೇಟೆಡ್ ಅಂಡರ್ ಎ ವೈಡ್ ರೇಂಜ್ ಆಫ್ ಪವರ್ ಫ್ಯಾಕ್ಟರಲ್ಲಿ ಇದು ಆಪ್ರೇಟ್ ಆಗುತ್ತೆ. ಬೋತ್ ಲ್ಯಾಗಿಂಗ್ ಆ್ಯಂಡ್ ಲೀಡಿಂಗಲ್ಲಿನೂ ಇದು ಆಪ್ರೇಟ್ ಆಗುತ್ತೆ. ಹೆನ್ಸ್ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಪವರ್ ಫ್ಯಾಕ್ಟರ್ ಕರೆಕ್ಷನ್. ಓಕೆ, ಪವರ್ ಫ್ಯಾಕ್ಟರ್ ವೈಡ್ ರೇಂಜಲ್ಲಿ ಆಪ್ರೇಟ್ ಆಗೋದ್ರಿಂದ, ಲ್ಯಾಗಿಂಗ್ ಲೀಡಿಂಗಲ್ಲಿ ಆಪ್ರೇಟ್ ಆಗೋದ್ರಿಂದ ಇಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಈ ಮೋಟರ್ ಪವರ್ ಫ್ಯಾಕ್ಟರ್ ಕರೆಕ್ಷನ್ ಸಲುವಾಗಿ ಯೂಸ್ ಮಾಡ್ತಾರೆ. ಇನ್ ಅಡಿಷನ್ ಟು ಸಪ್ಲೈಯಿಂಗ್ ಟಾರ್ಕ್ ಟು ಡ್ರೈವ್ ಲೋಡ್ಸ್. ನೆಕ್ಸ್ಟ್ ಅಡ್ವಾಂಟೇಜ್ ಏನು ಅಂದರೆ ಮೋಸ್ಟ್ ಸಿಂಕ್ರನಸ್ ಮೋಟರ್ ಆರ್ ರೇಟೆಡ್ ಬಿಟ್ವೀನ್ 150 kW ಆ್ಯಂಡ್ 15 kW ಆ್ಯಂಡ್ ರನ್ಸ್ ಎಟ್ ಸ್ಪೀಡ್ ಫ್ರಮ್ 150 to 1800 RPM. ಅಡ್ವಾಂಟೇಜ್ ಏನಂದರೆ ಮೋಸ್ಟ್ ಆಫ್ ದ ಸಿಂಕ್ರನಸ್ ಮೋಟರ್ ಇರುತ್ತಲ್ವ ಅವು ರೇಟೆಡ್ 150 kW ಮತ್ತು 15 kW ರೇಟೆಡ್ ಇರುತ್ತೆ. ಮತ್ತು ಎಷ್ಟು RPM ವರೆಗೆ ರನ್ ಆಗ್ಬೋದು ಅಂದರೆ 150 to 1800 RPM ವರೆಗೆ ಇದು ಸ್ಪೀಡನ್ನು ರನ್ ಮಾಡ್ಬೋದು. ಇಟ್ ಈಸ್ ಲೆಸ್ ಕಾಸ್ಟ್ಲಿ in certain kW and speed ranges, that is for 35 to 350 kW rating at speed less than 500 RPM. 35 to 350 kW ರೇಟಿಂಗ್ ಇದ್ದರೆ ಸ್ಪೀಡ್ ಎಷ್ಟು ಆಪ್ರೇಟ್ ಆಗುತ್ತೆ, 500 ಲೆಸ್ ರೇಟಿಂಗ್ ಇಟ್ ಸ್ಪೀಡ್ಸ್ ಲೆಸ್ ದೆನ್ 500 RPM. ಸೊ ಲೆಸ್ ಕಾಸ್ಟ್ಲಿ ಇರುತ್ತೆ.
ನೆಕ್ಸ್ಟ್ ಇಟ್ ಯೂಸ್ವಲಿ ರನ್ಸ್ ಎಟ್ ಹೈಯರ್ ಎಫಿಷಿಯನ್ಸಿ ಸಲುವಾಗಿ ರನ್ ಆಗುತ್ತೆ, ಎಸ್ಪೆಷಲಿ ಇನ್ ಲೋ ಸ್ಪೀಡ್ ಯೂನಿಟಿ ಪವರ್ ಫ್ಯಾಕ್ಟರ್. ಲೋ ಸ್ಪೀಡ್ ಇದ್ದು ಯೂನಿಟಿ ಪವರ್ ಫ್ಯಾಕ್ಟರಲ್ಲಿ 1 ಇದ್ದಾಗ ಲೋ ಸ್ಪೀಡ್ ಇದ್ದಾಗ ಏನಾಗುತ್ತೆ, ಹೈಯರ್ ಎಫಿಷಿಯನ್ಸಿ ರನ್ ಆಗುತ್ತೆ. ಇಟ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ with wider air gaps than induction motor, which makes it better mechanically. It can be constructed with a wider air gap. Okay, so wider air gap in the construction irutte, the induction motor, which makes it better mechanically. These are the some of the advantages of synchronous motor. So what are the disadvantages of synchronous motor? So disadvantages of synchronous motor: it is not self-starting motor. Special methods are adopted to make it self-starting. So first one, it is already explained, it is not a self-starting motor. ಸಿಂಕ್ರನಸ್ ಮೋಟರ್ ಇದು ಸೆಲ್ಫ್ ಸ್ಟಾರ್ಟಿಂಗ್ ಮೋಟರ್ ಅಲ್ಲ. ನಾವಲ್ಲಿ ಏನು ಮಾಡ್ತಾಯಿದ್ವಿ, ಪ್ರೈಮ್ ಓವರ್ ಅಪ್ಲೈ ಮಾಡಿ ಇಲ್ಲಿ ಏನು ಮಾಡ್ತಾಯಿದ್ವಿ, ಮೋಟರ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಸ್ಪೆಷಲ್ ಮೆಥಡ್ಸ್ ಅದಕ್ಕೆ ಅಡಾಪ್ಟ್ ಮಾಡಬೇಕಾಗುತ್ತೆ. ಅಂದರೆ ಪ್ರೈಮ್ ಓವರ್ಗೆ ನಾವು ಪ್ರೈಮ್ ಓವರ್ ಕೊಟ್ಟಲ್ಲಿ ಏನು ಮಾಡ್ತಾಯಿದ್ದೀವಿ, ಸಿಂಕ್ರನಸ್ ಮೋಟರ್ ಅನ್ನೋದನ್ನು ಒಂದು ಸ್ಪೀಡಿಗೆ ತರ್ತಾಯಿದ್ದೀವಿ. ಸೊ ಅದ್ರ ಸಲುವಾಗಿ ಆ ಒಂದು ಸ್ಪೀಡಿಗೆ ತರಬೇಕು ಅಂದರೆ, ಸ್ಟಾರ್ಟ್ ಮಾಡಬೇಕು ಅಂದರೆ ನಮಗೆಲ್ಲ ಏನು ಮಾಡಬೇಕು, ಸ್ಪೆಷಲ್ ಮೆಥಡ್ಸ್ ಅನ್ನೋದನ್ನು ಅಡಾಪ್ಟ್ ಮಾಡಬೇಕಾಗುತ್ತೆ ಟು ಮೇಕ್ ಇಟ್ ಸೆಲ್ಫ್ ಸ್ಟಾರ್ಟಿಂಗ್. ಸೊ ಅದ್ರ ಸಲುವಾಗಿ ಇಂದು ಸ್ಪೆಷಲ್ ಮೆಥಡ್ ಸಲುವಾಗಿ ಅದಕ್ಕೆ ಏನಾಗುತ್ತೆ ಅಂದರೆ ಕಾಸ್ಟ್ಲಿ ಆಗಿರ್ಬೋದು. ಇಟ್ ನೀಡ್ಸ್ ಫ್ರೀಕ್ವೆಂಟ್ ಮೇಂಟೆನೆನ್ಸ್ ಅನ್ನೋದು ಬೇಕಾಗುತ್ತೆ. ಓಕೆ, ಸ್ಪೆಷಲ್ ಮೆಥಡ್ಸ್ ಅಪ್ಲೈ ಆದಾಗ ಅಲ್ಲಿ ಏನು ಫೇಲ್ಯೂರ್ ಕ್ರಿಯೇಟ್ ಆಗಲಾರ್ದಂಗೆ ನಾವು ಇಲ್ಲಿ ಏನು ಮಾಡಬೇಕು, ಫ್ರೀಕ್ವೆಂಟಾಗಿ ಮೇಂಟೆನೆನ್ಸ್ ಅನ್ನೋದು ಬೇಕಾಗುತ್ತೆ ಸಿಂಕ್ರನಸ್ ಮೋಟರ್. ಎಕ್ಸ್ಟರ್ನಲ್ ಡಿ ಸಿ ಸೋರ್ಸ್ ಇಸ್ ನೆಸಸರಿ ಫಾರ್ ಪ್ರೊವೈಡಿಂಗ್ ಎಕ್ಸೈಟೇಷನ್ ಪ್ರೊವೈಡ್ ಮಾಡಬೇಕು ಅಂದರೆ ನಾವು ಡಿ ಸಿ ಮೋಟರಲ್ಲಿ ಓನ್ಲಿ ಸ್ಟೇಟರ್ಗೆ ಅಷ್ಟೇ ಸಪ್ಲೈ ಕೊಡ್ತಿದ್ವಿ. ಬಟ್ ಎಕ್ಸ್ಟರ್ನಲ್ ಡಿ ಸಿ ಸೋರ್ಸ್ ನಾವು ಇಲ್ಲಿ ಏನು ಮಾಡ್ತಾಯಿದ್ವಿ, ರೋಟರ್ಗೆ ಕೊಡ್ತಾಯಿದ್ದೀವಿ. ಸೊ ಅದ್ರ ಸಲುವಾಗಿ ಎದಕ್ಕೆ ಅಂದರೆ ಎಕ್ಸೈಟೇಷನ್ ಪ್ರೊವೈಡ್ ಮಾಡಲಿಕ್ಕೆ. ಸೊ ಅದ್ರ ಸಲುವಾಗಿ ಇಲ್ಲಿ ಏನು ಬೇಕಾಗುತ್ತೆ, ನಮಗೆ ಎಕ್ಸ್ಟರ್ನಲ್ ಡಿ ಸಿ ಸೋರ್ಸ್ ಬೇಕಾಗುತ್ತೆ. ನೆಕ್ಸ್ಟ್, ಅಡಿಷ್ನಲ್ ಡ್ಯಾಂಪರ್ ವೈಂಡಿಂಗ್ ಇಸ್ ನೆಸಸರಿ. ಹಂಟಿಂಗ್ ಟೇಕ್ ಪ್ಲೇಸ್ ಇಫ್ ದ ಲೋಡ್ ಈಸ್ ಚೇಂಜ್ ಸಡನ್ಲಿ. ನಾವು ಸಡನ್ಲಿ ಲೋಡ್ ಚೇಂಜ್ ಆಗೋದ್ರಲ್ಲಿ ಏನಾಗುತ್ತೆ, ಹಂಟಿಂಗ್. ಓಕೆ, ಹಂಟಿಂಗ್ ಅಂದರೆ ಏನು ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದು ಟಾಪಿಕ್ ಇರುತ್ತೆ, ಹಂಟಿಂಗ್. ವಾಟ್ ಯು ಮೀನ್ ಬೈ ಹಂಟಿಂಗ್ ಯಾವ ಥರ ಯಾವಾಗ ಅಕ್ಕರ್ ಆಗುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು, ಸಿಂಕ್ರನಸ್ ಮೋಟರಲ್ಲಿ ಹಂಟಿಂಗ್ ಯಾವಾಗ ಅಪ್ಲೈ ಆಗುತ್ತೆ, ಸಡನ್ಲಿ ನಾವು ಲೋಡ್ ಚೇಂಜ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಹಂಟಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಸಿಂಕ್ರನಸ್ ಮೋಟರ್. ಸೊ ಅಪ್ಲಿಕೇಶನ್ಸ್ ಏನು ಅಂದರೆ, ಅಪ್ಲಿಕೇಶನ್ಸ್ ಆಫ್ ಸಿಂಕ್ರನಸ್ ಮೋಟರ್ ಆರ್ ಮೇನ್ಲಿ ಯೂಸ್ ಇನ್ ಕಾನ್ಸ್ಟೆಂಟ್ ಸ್ಪೀಡ್ ಅಪ್ಲಿಕೇಶನ್ ಸಲುವಾಗಿ ಯೂಸ್. ಇದಕ್ಕಂದರೆ ಇದು ಕಾನ್ಸ್ಟೆಂಟ್ ಸ್ಪೀಡ್ ಮೇಲೆ ಆಪ್ರೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಆನ್ ಓವರ್ ಎಕ್ಸೈಟೆಡ್ ಸಿಂಕ್ರನಸ್ ಮೋಟರ್ ಆಪ್ರೇಟ್ಸ್ ಎಟ್ ಲೀಡಿಂಗ್ ಪವರ್ ಫ್ಯಾಕ್ಟರ್ ಆ್ಯಂಡ್ ಟೇಕ್ಸ್ ಲೀಡಿಂಗ್ ಕರೆಂಟ್ from the bus bar. So it can be used to rise overall power factor for the installation. ಸೊ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಓವರ್ ಎಕ್ಸೈಟೆಡ್ ಸಿಂಕ್ರನಸ್ ಮೋಟರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಲೀಡಿಂಗ್ ಪವರ್ ಫ್ಯಾಕ್ಟರ್ ಮೇಲೆ ಆಪ್ರೇಟ್ ಆಗುತ್ತೆ. ಸೊ ಓವರಾಲ್ ಪವರ್ ಫ್ಯಾಕ್ಟರ್ ಈಗ ರೈಸ್ ಮಾಡಬೇಕು ಅಂದರೆ ಆ ಒಂದು ಇನ್ಸ್ಟಾಲೇಷನಲ್ಲಿ ನಾವು ಸಿಂಕ್ರನಸ್ ಮೋಟರ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಸೊ ಇಂಪ್ರೂವಿಂಗ್ ದ ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ ಸಲುವಾಗಿ ಸಿಂಕ್ರನಸ್ ಮೋಟರ್ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅಪ್ಲಿಕೇಶನ್ ವೇ ದ ಸಿಂಕ್ರನಸ್ ಮೋಟರ್ ಈಸ್ ಯೂಸ್ಡ್ ಅಂದರೆ ಫಾರ್ ಇಂಪ್ರೂವಿಂಗ್ ದ ಪವರ್ ಫ್ಯಾಕ್ಟರ್ ಸಿಂಕ್ರನಸ್ ಮೋಟರ್ ಈಸ್ ಯೂಸ್ಡ್. ನೆಕ್ಸ್ಟ್, such motors are also used to regulate the voltage at the end of the transmission line. ಟ್ರಾನ್ಸ್ಮಿಷನ್ ಅಂದರೆ ಟ್ರಾನ್ಸ್ಮಿಷನ್ ಲೈನ್ಸ್ ಹತ್ರ ಎಂಡ್ಸ್ ಏನಿರುತ್ತಲ್ಲ ಅಲ್ಲಿ ವೋಲ್ಟೇಜ್ನ ರೆಗ್ಯುಲೇಟ್ ಮಾಡೋ ಸಲುವಾಗಿ ಈ ಒಂದು ಸಿಂಕ್ರನಸ್ ಮೋಟರ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಥರ್ಡ್ ಅಪ್ಲಿಕೇಶನ್ ಏನು ಅಂದರೆ, ಬಿಕಾಸ್ ಆಫ್ ದ ಹೈಯರ್ ಎಫಿಷಿಯನ್ಸಿ ಪಾಸಿಬಲ್ ವಿತ್ ದ ಹೈಯರ್ ಎಫಿಷಿಯನ್ಸಿ ಪಾಸಿಬಲ್ ಆಗೋದ್ರಿಂದ ಇಲ್ಲೇನಾಗುತ್ತೆ, ಎಲ್ಲಿ ಯೂಸ್ ಮಾಡ್ಬೋದು, ಕಾನ್ಸ್ಟೆಂಟ್ ಸ್ಪೀಡ್ ಇರೋದ್ರಿಂದ ದ ಕ್ಯಾನ್ ಬಿ ಯೂಸ್ ಫಾರ್ ಲೋಡ್ಸ್ ವೇರ್ ಕಾನ್ಸ್ಟೆಂಟ್ ಸ್ಪೀಡ್ ಇಸ್ ರಿಕ್ವೈರ್ಡ್. ಸೊ ಹೈಯರ್ ಎಫಿಷಿಯನ್ಸಿ ಮೇಲೆ ಸಿಂಕ್ರನಸ್ ಮೋಟರ್ ಅನ್ನೋದು ವರ್ಕ್ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ, ಕಾನ್ಸ್ಟೆಂಟ್ ಸ್ಪೀಡ್ ಎಲ್ಲಿ ಬೇಕೋ ಅಲ್ಲಿ ಈ ಒಂದು ಸಿಂಕ್ರನಸ್ ಮೋಟರ್ ಯೂಸ್ ಮಾಡಿ. ಟಿಪಿಕಲ್ ಅಪ್ಲಿಕೇಶನ್ಸ್ ಆಫ್ ಹೈ ಸ್ಪೀಡ್ ಸಿಂಕ್ರನಸ್ ಮೋಟರ್ ಆರ್ ಫ್ಯಾನ್ಸ್ ಇರ್ಬೋದು, ಬ್ಲೋವರ್ಸ್ ಇರ್ಬೋದು, ಪಂಪ್ಸ್ ಆ್ಯಂಡ್ ಕಂಪ್ರೆಸರ್. ಎಲ್ಲಿ ಮೋರ್ ದೆನ್ 500 RPM ಎಬೋ ಬೇಕೋ ಅಲ್ಲಿ ಈ ಒಂದು ಸಿಂಕ್ರನಸ್ ಮೋಟರ್ ಯೂಸ್ ಮಾಡ್ತಾರೆ. ಯಾಕಂದರೆ ಸಿಂಕ್ರನಸ್ ಮೋಟರ್ ಎಲ್ಲಿಂದ ಸ್ಪೀಡ್ 500 to 1800 RPM ವರೆಗೆ ಯೂಸ್ ಮಾಡ್ಬೋದು. ಸೊ ಅದರ ಸಲುವಾಗಿ ಫ್ಯಾನ್ಸು, ಬ್ಲೋವರ್ಸ್, ಪಂಪ್ಸ್ ಆ್ಯಂಡ್ ಕಂಪ್ರೆಸರ್ಸಲ್ಲಿ ಈ ಒಂದು ಸಿಂಕ್ರನಸ್ ಮೋಟರ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಸಿನ್ಸ್ ಸಿಂಕ್ರನಸ್ ಮೋಟರ್ ಕ್ಯಾನ್ ಬಿ ಬಿಲ್ಡ್ ಫಾರ್ ಸ್ಪೀಡ್ ಹ್ಯಾಸ್ ಲೋ ಹ್ಯಾಸ್ 120 RPM. ಆ್ಯಸ್ ಲೋ ಹ್ಯಾಸ್ 120 RPM ವರೆಗೂ ನಾವು ರನ್ ಮಾಡ್ಬೋದು. ಸ್ಪೀಡ್ ಅನ್ನೋದು ಇಷ್ಟು ಕಡಿಮೆ ಸ್ಪೀಡ್. ದೇ ಆರ್ ವೆಲ್ ಸೂಟೆಡ್ ಫಾರ್ ಡೈರೆಕ್ಟ್ ಕನೆಕ್ಷನ್ ಟು ರೆಸಿಪ್ರೋಕೇಟಿಂಗ್ ಕಾಂಪ್ರೆಸರಲ್ಲಿ ಲೆಸ್ ಸ್ಪೀಡ್ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ, ಈ ಒಂದು ಸಿಂಕ್ರನಸ್ ಮೋಟರ್ ನಾವು ಲೆಸ್ ಸ್ಪೀಡಲ್ಲಿನೂ ಆಪ್ರೇಟ್ ಮಾಡ್ಬೋದು. 120 RPM ಇಟ್ ಇಸ್ ವೆರಿ ಲೆಸ್ ಸ್ಪೀಡ್.
ನೆಕ್ಸ್ಟ್ ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ಪಲ್ಪ್ ಬೀಟರ್ಸ್ ಆ್ಯಂಡ್ ಗ್ರೈಂಡರ್ಸಲ್ಲಿ ಯೂಸ್ ಮಾಡ್ತಾರೆ. ಸ್ಟೀಲ್ ಆ್ಯಂಡ್ ಮೆಟಲ್ ರೋಲಿಂಗ್ ಮಿಲ್ಸಲ್ಲಿ ರಾಕ್ ಆ್ಯಂಡ್ ಓರ್ ಕ್ರಷರ್ಸ್ ಆರ್ ಜನರಲಿ ಕಪಲ್ಡ್ ಆರ್ ಗೇರ್ಡ್ ಟು ದ ಮೋಟಾರ್. ಸೊ ಈ ಒಂದು ಸಿಂಕ್ರನಸ್ ಮೋಟಾರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸ್ಟೀಲ್ ಮತ್ತು ಆ್ಯಂಡ್ ಮೆಟಲ್ ರೋಲಿಂಗ್ ಮಿಲ್ಸಲ್ಲಿ ರಾಕ್ ಮತ್ತು ರಾಕ್ ಆ್ಯಂಡ್ ಓರ್ ಕ್ರಷರ್ಸ್ ಸಲುವಾಗಿ ಈ ಒಂದು ಸಿಂಕ್ರನಸ್ ಮೋಟಾರ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ದ ಅಪ್ಲಿಕೇಶನ್ ಆಫ್ ದ ಸಿಂಕ್ರನಸ್ ಮೋಟಾರ್. Thank you. We will discuss in the last class. So this is complete about the synchronous motor and application of the next class ಅಲ್ಲಿ ನಾವು ಇನ್ನೊಂದು ಟೈಪ್ AC motors ಅಲ್ಲಿ ಫಸ್ಟ್ ಟೈಪ್ ಸಿಂಕ್ರನಸ್ ಮೋಟರ್ ಆಯಿತು. ಸೆಕೆಂಡ್ ಟೈಪ್ ನೆಕ್ಸ್ಟ್ ಸೆಷನಲ್ಲಿ ನಾವು ಇಂಡಕ್ಷನ್ ಮೋಟರ್ ಬಗ್ಗೆ ಮಾತಾಡೋಣ. ಸೊ ಥ್ಯಾಂಕ್ ಯು.